ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಟೆಕ್ನಿಷಿಯನ್ ಯಾವ್ಯಾವ ವಿಷಯಗಳ ಮೇಲೆ ಗಮನ ಹರಿಸಿ ಸಬ್ಸ್ಕ್ರೈಬರ್ಸ್ಗೆ ಪ್ಯಾಕೇಜ್ ಬಗ್ಗೆ ವಿವರಿಸಿದ್ರು ಅಂತ. ಈಗ ಈ ವಿಡಿಯೋದಲ್ಲಿ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಗೆ ಟಾಟಾ ಪ್ಲೇಯ ಪೇರೆಂಟಲ್ ಕಂಟ್ರೋಲ್ ಫೀಚರ್ ಬಗ್ಗೆ ಮಾಹಿತಿ ಕೊಡೋದನ್ನು ನೋಡೋಣ. ಟಾಟಾ ಪ್ಲೇ ತಿಳ್ಕೊಂಡ ಹಾಗೆ ಟಿವಿಯಲ್ಲಿ ಬರುವ ಅನೇಕ ಪ್ರೋಗ್ರಾಮ್ಸ್ ಮತ್ತು ಚಾನೆಲ್ಸ್ ಮಕ್ಕಳಿಗೆ ಬಹಳ ಉಪಯುಕ್ತ ಅಲ್ಲ. ಹಾಗಾಗಿ ಟಾಟಾ ಸ್ಕೈ ತಮ್ಮ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೆ ಟಾಟಾ ಪ್ಲೇಯ ಪೇರೆಂಟಲ್ ಕಂಟ್ರೋಲ್ನ ಒಂದು ಆಪ್ಷನ್ ಕೂಡ ಕೊಡುತ್ತದೆ. ಇದರಲ್ಲಿ ನೀವು ನಿಮ್ಮ ಇಷ್ಟಾನುಸಾರ ಯಾವುದೇ ಚಾನೆಲ್ಗೆ ಪಾಸ್ವರ್ಡ್ ಸೆಟ್ ಮಾಡಬಹುದು. ಇದು ಬಹಳ ಅಗತ್ಯದ ಮತ್ತು ಒಳ್ಳೆ ವಿಚಾರ. ಈಗಂತೂ ಟಿವಿಯಲ್ಲಿ ಅದೇನೆಲ್ಲ ಬರುತ್ತೋ. ಈ ಪೇರೆಂಟ್ ಕಂಟ್ರೋಲ್ನ ಡೆಮಾನ್ಸ್ಟ್ರೇಷನ್ ಅನ್ನು ನಾನು ಮಕ್ಕಳ ಮುಂದೆ ಕೊಡೋ ಹಾಗಿಲ್ಲ. ನೋಡಪ್ಪ, ಸ್ವಲ್ಪ ಹೊತ್ತು ಒಳಗೆ ಹೋಗು. ನಾನ್ ಯಾಕೆ ಹೋಗ್ಲಿ? ಅಂಕಲ್ ಹೇಳ್ತಾ ಇದ್ದಾರಲ್ಲ. ಸರಿ, ಹೇಳಿ. ಸರಿ, ಈಗ ಪೇರೆಂಟ್ ಕಂಟ್ರೋಲ್ನ ಆಪ್ಷನ್ಗೆ ಹೋಗಲು ನೀವು ಟಾಟಾ ಪ್ಲೇಯ ರಿಮೋಟ್ನಲ್ಲಿರುವ ಈ ಸೆಟ್ಟಿಂಗ್ಸ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಈಗ ನಿಮ್ಮ ಮುಂದೆ ಆರ್ಗನೈಸರ್ನ ಈ ಸ್ಕ್ರೀನ್ ಕಾಣಿಸುತ್ತೆ. ಇದರಲ್ಲಿ ನೀವು ಇನ್ನೊಂದು ಆಪ್ಷನ್ ಅಂದರೆ ಪೇರೆಂಟಲ್ ಕಂಟ್ರೋಲ್ನ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಈಗ ಇಲ್ಲಿ ನಿಮ್ಮಿಂದ ಪೇರೆಂಟ್ ಕಂಟ್ರೋಲ್ನ ಪಿನ್ ಕೇಳಲಾಗುತ್ತೆ. ಈಗ ಅದು ಸದ್ಯಕ್ಕೆ ಬೈ ಡಿಫಾಲ್ಟ್ 0000 ಆಗಿದೆ. ಇದನ್ನು ಟೈಪ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು. ಈಗ ನಿಮ್ಮ ಮುಂದೆ ಪೇರೆಂಟ್ ಕಂಟ್ರೋಲ್ನ ಸ್ಕ್ರೀನ್ ಕಾಣಿಸುತ್ತೆ. ಈಗ ನಾನು ಪಿನ್ ಅನ್ನ ಹೇಗೆ ಚೇಂಜ್ ಮಾಡೋದು? ಮ್ಯಾಮ್, ನೀವೀಗ ನೋಡ್ತಿರೋ ಹಾಗೆ ಇಲ್ಲಿ ಥರ್ಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದು ಚೇಂಜ್ ಪಿನ್ ಅದ್ದು. ಇದರಲ್ಲಿ ನೀವು ನಿಮಗೆ ಬೇಕಾದ ಹಾಗೆ ಯಾವುದೇ ಪಿನ್ ಅನ್ನು ಸೆಟ್ ಮಾಡಿ ಚೇಂಜ್ ಮಾಡಬಹುದು. ಹೀಗೆ ನೋಡಿ. ಈಗ ನೀವು ಯಾವುದೇ ಚಾನೆಲ್ ಅನ್ನು ಲಾಕ್ ಮಾಡಬಯಸಿದರೆ ಅದಕ್ಕಾಗಿ ಮೊದಲ ಆಪ್ಷನ್ ಅಂದರೆ ಚಾನೆಲ್ ಲಾಕ್ ಇರುವ ಆಪ್ಷನ್ಗೆ ಹೋಗಿ ಸಿಲೆಕ್ಟ್ ಮಾಡಬೇಕು. ಈಗ ಇಲ್ಲಿ ನಿಮಗೆ 5 ಹೊಸ ಆಪ್ಷನ್ ಕಾಣಿಸುತ್ತದೆ. ಇದರಲ್ಲಿ ನಿಮಗೆ ಸಿಗುವ ಮೊದಲ ಆಪ್ಷನ್ ಲಾಕ್ ಚಾನೆಲ್ಸ್ಗೆ ಹೋಗಿ ಸಿಲೆಕ್ಟ್ ಮಾಡಬೇಕು. ಈಗ ನಿಮ್ಮ ಮುಂದೆ ಚಾನೆಲ್ಸ್ನ ಲಿಸ್ಟ್ ಬಂದಿದೆ. ಇದರಲ್ಲಿ ನೀವು ಯಾವುದೇ ಚಾನೆಲ್ಸ್ ಸಿಲೆಕ್ಟ್ ಮಾಡಬಹುದು. ನಿಮಗೆ ಬೇಕಾದ ಹಾಗೆ ಚಾನೆಲ್ಸ್ ಅನ್ನು ಸಿಲೆಕ್ಟ್ ಮಾಡಿದ ನಂತರ ನೀವು ಟಾಟಾ ಪ್ಲೇಯ ರಿಮೋಟ್ ನಲ್ಲಿರುವ ಈ ಬ್ಲೂ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಈ ಸೆಟ್ಟಿಂಗ್ ಈಗ ಸೇವ್ ಆಗುತ್ತೆ. ಇದರಲ್ಲಿ ನಿಮಗೆ 2 ಆಪ್ಷನ್ ಸಿಗ್ತವೆ. ಅವುಗಳಲ್ಲಿ ನಿಮಗೆ ಬೇಕಾದ ಹಾಗೆ ಯಾವುದೇ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಬಹುದು. ಈಗ ನಿಮ್ಮ ಈ ಚಾನೆಲ್ಸ್ ಲಾಕ್ ಆಗಿವೆ. ಅಷ್ಟೇ ಅಲ್ಲ, ನೀವು ಮಕ್ಕಳ ವಯಸ್ಸಿನ ಅನುಸಾರ ನೀವು ಯಾವುದೇ ಪ್ರೋಗ್ರಾಮ್ ಅನ್ನು ಬ್ಲಾಕ್ ಮಾಡಬಹುದು. ಅದಕ್ಕಾಗಿ ನೀವು ಮತ್ತೊಮ್ಮೆ ಪೇರೆಂಟಲ್ ಕಂಟ್ರೋಲ್ ಇರುವ ಸ್ಕ್ರೀನ್ಗೆ ಬರಬೇಕು. ಈಗ ಇಲ್ಲಿ ನೋಡ್ತಿರೋ ಹಾಗೆ ನಿಮ್ಮಲ್ಲಿ ಇನ್ನೊಂದು ಆಪ್ಷನ್ ಇದೆ, ವ್ಯೂ ರಿಸ್ಟ್ರಿಕ್ಷನ್ಸ್ ಅನ್ನೋದು. ನೀವು ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಈಗ ಸ್ಕ್ರೀನ್ ನಲ್ಲಿ ನಿಮಗೆ ಈ ಆಪ್ಷನ್ಸ್ ಕಾಣಿಸ್ತವೆ. ಇದರಲ್ಲಿ ನೀವು ಯಾವುದೇ ಆಪ್ಷನ್ ಅನ್ನು ನಿಮಗೆ ಬೇಕಾದಂತೆ ಸಿಲೆಕ್ಟ್ ಮಾಡಬಹುದು ಮತ್ತು ಆ ಸೆಟ್ಟಿಂಗ್ ಅನ್ನು ಸೇವ್ ಮಾಡಿಕೊಳ್ಳೋದಕ್ಕಾಗಿ ನೀವು ಈ ಬ್ಲೂ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಈಗ ಈ ರೇಟಿಂಗ್ಸ್ ನ ಪ್ರೋಗ್ರಾಮ್ಸ್ ಇಲ್ಲಿ ಬ್ಲಾಕ್ ಆಗಿವೆ. ಆದ್ರೆ ನನಗೆ ಈ ಪ್ರೋಗ್ರಾಮ್ಸ್ ಅಥವಾ ಚಾನೆಲ್ ಅನ್ನ ನೋಡ್ಬೇಕಾದ್ರೆ ಅದು ಬಹಳ ಸುಲಭ. ಅದಕ್ಕಾಗಿ ನೀವು ಯಾವ ಚಾನೆಲ್ ಅಥವಾ ಪ್ರೋಗ್ರಾಮ್ ಅನ್ನು ನೋಡಬಯಸ್ತೀರೋ ನೀವು ಅದಕ್ಕೆ ಹೋಗಿ ಅಲ್ಲಿ ಪೇರೆಂಟಲ್ ಕಂಟ್ರೋಲ್ನ ಪಿನ್ ಕೇಳಲಾಗುತ್ತೆ. ಅದೇನು ಪಿನ್ ಹಾಕಿ ನೀವು ಸೆಟ್ ಮಾಡಿದ್ದೀರೋ ಅದನ್ನು ಹಾಕಿ ಸಬ್ಮಿಟ್ ಮಾಡಿ ಮತ್ತು ಆ ಪ್ರೋಗ್ರಾಮ್ ಅಥವಾ ಚಾನೆಲ್ ಅನ್ನು ನೀವು ನೋಡಬಹುದು. ಈ ರೀತಿ ಹೀಗೆ ಟಾಟಾ ಪ್ಲೇ ಸೆಟ್ ಟಾಪ್ ಬಾಕ್ಸಿನ ಡೆಮಾನ್ಸ್ಟ್ರೇಷನ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈಗ ಈ ತನಕ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಕೊಟ್ಟನೋ ಟಾಟಾ ಪ್ಲೇ ಸೆಟ್ ಟಾಪ್ ಬಾಕ್ಸ್ ಬಗ್ಗೆ ಅವೆಲ್ಲ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಏನಾದ್ರೂ ಕೇಳಬೇಕಿದ್ರೆ ನೀವು ಕೇಳಬಹುದು. ಇಲ್ಲ, ಸದ್ಯಕ್ಕಂತೂ ಎಲ್ಲ ಅರ್ಥ ಆಗಿದೆ. ನೋಡಿದಿರಾ ನೀವು, ಟೆಕ್ನಿಷಿಯನ್ ಬಹಳ ಜಾಣತನದಿಂದ ಡೆಮಾನ್ಸ್ಟ್ರೇಷನ್ ಕೊಟ್ಟರು. ಸಬ್ಸ್ಕ್ರೈಬರ್ಗೆ ಎಲ್ಲಾ ಮಾಹಿತಿ ಕೊಡೋದನ್ನ ಖಚಿತಪಡಿಸಿದ್ರು. ನೀವು ಸಹ ಹೀಗೆ ಇನ್ಸ್ಟಾಲೇಷನ್ ವರ್ಕ್ ಆರ್ಡರ್ ನಲ್ಲಿ ಕಸ್ಟಮರ್ಸ್ಗೆ ಚೆನ್ನಾಗಿ ಡೆಮಾನ್ಸ್ಟ್ರೇಷನ್ ಕೊಡಬೇಕಾದ್ದು ಅಗತ್ಯ. ಮತ್ತೆ ಡೆಮಾನ್ಸ್ಟ್ರೇಷನ್ ನ ಕೊನೆಯಲ್ಲಿ ಸಬ್ಸ್ಕ್ರೈಬರ್ ನ ಸಿಗ್ನೇಚರ್ ಅನ್ನ ವರ್ಕ್ ಆರ್ಡರ್ ಕಾಪಿಯಲ್ಲಿ ತಗೊಳ್ಳೋದಕ್ಕೆ ಖಂಡಿತ ಮರಿಬೇಡಿ. ಆಲ್ ದ ಬೆಸ್ಟ್.